ಈ ವಯಸ್ಸು 5ನೇ ವಯಸ್ಸಿಗೆ ಬಂದಾಗ 3ರಿಂದ ಶುರು ಆಗುತ್ತೆ. 5ನೇ ವಯಸ್ಸಿಗೆ ಮಗುವಿನ 90% ಭಾಗ ಮಿದುಳು ತಯಾರಾಗಿದೆ, ರೆಡಿಯಾಗಿದೆ ಮಿದುಳು. ಅದಕ್ಕೆ ಒಂದು ಮಾತಿದೆ, ಚೈಲ್ಡ್ ಇಸ್ ದ ಫಾದರ್ ಆಫ್ ಮ್ಯಾನ್ ಅಂತ. ನೀವು ಕೇಳಿರ್ಬೇಕದನ್ನು, ಚೈಲ್ಡ್ ಫಾದರ್ ಆಫ್ ಮ್ಯಾನ್ ಅಂದರೆ ಏನರ್ಥ? 5ನೇ ವಯಸ್ಸಿಗೆ ನಿಮ್ಮ ಬುದ್ಧಿ ಹೇಗಿತ್ತು, ಮನಸ್ಸು ಹೇಗಿತ್ತೋ ಅದೇ ಮುಂದೆ ನಿಮಗೆ ವಾಪಸ್ ಬರುತ್ತೆ. ನಿಮ್ಗೆ ಯಾರಿಗಾದರೂ ನಾ 80ನೇ ವಯಸ್ಸಿಗೆ ಹೇಗಿರ್ತೀನಿ ಅಂತ ತಿಳ್ಕೊಳ್ಳೋ ಮನಸ್ಸಿದ್ರೆ ಮನೇಲಿ ಕೇಳಿ ನೋಡಿ, ನಾ 5-6 ವರ್ಷಕ್ಕಿದ್ದಾಗ ಹೇಗಿದ್ದೆ ಅಂತ. ಮತ್ತು ಹಾಗೆ ಆಗ್ತೀರಿ ವಾಪಸ್ ನೀವು. ಕೆಲವು ನೋಡಬೇಕು, ಭಾಳ ಬಡತನದಿಂದ ಬಂದಿರ್ತಾರೆ, ಶ್ರೀಮಂತಿಗೆ ಬರುತ್ತೆ, ವಯಸ್ಸಾದ ಬಡತನಕ್ಕೆ ಹೋಗ್ತಾರೆ. ಹಾಗೇ ಇರೋದು, ಚೆನ್ನಾಗಿರೋಕೆ ಆಗೋದೇ ಇಲ್ಲ. ಯಾಕಂದ್ರೆ ಬಾಲ್ಯದ ಬಂದ್ಬಿಡ್ತದೆ ಅದು. 5ನೇ ವರ್ಷಕ್ಕೆ ನಿಮ್ಗೆ ಕೋಡಿಂಗ್ ಅಂತಾರೆ, ಮೈಂಡ್ ಕೋಡಿಂಗ್ ಆಗಿದೆ ನಿಮಗೆ ಹಿಂಗಿರಬೇಕು ಅಂತ. ಆದ್ದರಿಂದ 5 ವರ್ಷ ತನಕ ಮಕ್ಕಳನ್ನು ತುಂಬ ಪ್ರೀತಿಯಾಗಿರಬೇಕು. ಸಂಸ್ಕೃತದಲ್ಲಿ ಒಂದು ಮಾತಿದೆ, ಲಾಲಯೇತ್ ಪಂಚವರ್ಷಾಣಿ ದಶವರ್ಷಾಣಿ ತಾಡಯೇತ್ ಪ್ರಾಪ್ತೇಶು ಷೋಡಶೇ ವರ್ಷೇ ಪುತ್ರೇ ಮಿತ್ರವದಾಚರೇತ್ ಅಂತ. ಮೊದಲಿನ 5 ವರ್ಷ ಏನು ಪಾಸಿಟಿವ್ ಫೀಲಿಂಗ್ ಕೊಡ್ತಿರೋ ಮಕ್ಕಳಿಗೆ ಧನಾತ್ಮಕತೆಯನ್ನು ಕೊಡಬೇಕು. ಗಿವ್ ಪಾಸಿಟಿವ್ ಫೀಲಿಂಗ್ ಟು ದ ಚೈಲ್ಡ್. ಆಗತ್ತೆ, ಯಾಕಾಗಲ್ಲ, ಮಾಡು. ಒಂದು ಸಣ್ಣ ಪ್ರಯೋಗ ಮಾಡಿದ್ದು ಹೇಳ್ತೀನಿ ನಾನು US ಅಲ್ಲಿದ್ದಾಗ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಒಬ್ಬರು ನೊಬೆಲ್ ಲಾರೆಟ್ ಬಂದಿದ್ದರು, ಸೈನ್ಸ್ ನೊಬೆಲ್ ಲಾರೆಟ್. ಅವರು ಲೆಕ್ಚರ್ ಕೊಡೋಕೆ ಬಂದಿದ್ರು. ಬ್ರಿಲಿಯಂಟ್ ಮ್ಯಾನ್, ನೊಬೆಲ್ ಪ್ರೈಸ್ ಬಂದಿದೆ ಅಂದರೆ ಬ್ರಿಲಿಯಂಟ್ ಇರಬೇಕಲ್ಲ. ಅವ್ರು ಲೆಕ್ಚರ್ ಕೊಡ್ತಾ ಇರಬೇಕಾದ್ರೆ ಯಾರೋ ಪ್ರಶ್ನೆ ಕೇಳಿದರು, ನಿಮಗಿದು ಮನಸ್ಸು ಹೆಂಗೆ ಬಂತು, ಎಲ್ಲವನ್ನು ಬೇರೆಯಾಗಿ ನೋಡುವಂಥದ್ದು, ವಿಶೇಷವಾಗಿ ನೋಡುವಂಥ ಮನಸ್ಸು ಎಲ್ಲಿ ಬಂತು ಅಂತ. ಐ ವಾಸ್ ಸರ್ಪ್ರೈಸ್ ಬೈ ದಿ ಆನ್ಸರ್. ಅವ್ರು ಹೇಳಿದ್ದು, ಅಮ್ಮ ಕಲಿಸಿಲ್ಲ ನನಗೆ ಅಂತ ಹೇಳಿದ್ರು. ಯಾವಾಗ? ನಾ 3 ವರ್ಷದವನಿದ್ದಾಗ ಅಂತ. ನೋಡಿ ಹೆಂಗಿದೆ, ನಾನು 3 ವರ್ಷ ಇದ್ದಂಗೆ ಹೇಗೆ ಬೇರೆ ರೀತಿ ವಿಚಾರ ಮಾಡಬೇಕು ಅಮ್ಮ ಕಲಿಸ್ಕೊಟ್ಲು. ಹೇಳಿ ಅದನ್ನು ಅಂದರು. ಅವ್ರು ಎಕ್ಸ್ಪ್ಲೇನ್ ಮಾಡಿದರು, ಎಷ್ಟು ಚೆನ್ನಾಗಿದೆ, ನಿಮ್ಮ ಕಣ್ಮುಂದೆ ಕಟ್ಟತ್ತೆ. ಇವ್ರು 3 ವರ್ಷ ಹುಡುಗ ಅಂತೆ. ಅವಾಗ ಇಂಗ್ಲೆಂಡಲ್ಲಿ ಆದ ಸಿಚುವೇಶನ್ ಇದು. ಅವಾಗೆಲ್ಲ ಹಾಲೆಲ್ಲ ಬಾಟ್ಲಿಯಲ್ಲಿ ಬರ್ತಾಯಿತ್ತು, ನೆನಪಿದೆಯಾ? ದೊಡ್ಡವರಿಗೆಲ್ಲ ಗೊತ್ತಿರುತ್ತೆ. ಹಾಲಿನ ಬಾಟ್ಲು ಹೀಗೆ ಅಗಲ ಇರ್ತದೆ, ಹೀಗೆ ಬಾಯಿ ಬರ್ತದೆ, ಹೀಗೆ ಬಾಯಿ ಸಣ್ಣದಿರುತ್ತೆ. ಆ ಹಾಲಿನ ಬಾಟ್ಲ್ ಬರ್ತಾಯಿತ್ತು. ಅಲ್ಲಿ ತಂದು ಅಮ್ಮ 4-5 ಬಾಟ್ಲು ಫ್ರಿಜ್ಜಲ್ಲಿ ಇಟ್ಟಿದ್ದಾರೆ. ಈ ಹುಡುಗ ಹೋಗಿ ಫ್ರಿಜ್ ಬಾಗಿಲ ತೆಗ್ದ. ಅಲ್ಲಿ ಹಾಲಿನ ಬಾಟ್ಲ್ ಕಾಣಿಸ್ತು, ತಗೋಬೇಕು ಅಂತ ಹೋಗಿದ್ದಾನೆ. ಪುಟ್ಟ ಕೈ ಆ ಕೆಳಗಡೆ ಹಿಡ್ಕೊಂಡಿದ್ದಾನೆ. ಬಾಟ್ಲ್ ಅಗಲ ಇರುತ್ತಲ್ಲ, ಸಾಕಾಟ್ ಮಂಜು ಕೂತಿರುತ್ತೆ ಅದು ಫ್ರಿಡ್ಜಲ್ಲಿ ಇದ್ದಾಗ. ಹಿಡ್ಕೊಂಡು ಎತ್ತೋಕೆ ಹೋದಾಗ ಜಾರಿ ಟಪ್ ಅಂತ ಬಿತ್ತು, ಬಾಟ್ಲು ಹೊಡೆದೋಯ್ತು. ಅರ್ಧ ಲೀಟ್ರ್ ಹಾಲೆಲ್ಲ ಹಡ್ಕೊಳ್ತು. ಹುಡುಗನ ಗಾಬರಿ ಆಯ್ತು, ಅಮ್ಮ ಬೈತಾರೆ ಅಂತ. ಅಮ್ಮ ಬಂದರು, ನೋಡಿದರು, ಅವನ ಮುಖ ನೋಡಿದರು, ಕಣ್ಣಲ್ಲಿ ಗಾಬರಿ ಕಾಣಿಸ್ತಾ ಇದೆ ಅವನಿಗೆ. ಶಿ ಸ್ಮೈಲ್ಡ್. ಚಿಂತೆ ಮಾಡಬೇಡ ಅಂತ ಹೇಳಿದ್ರು. ನಿಧಾನಕ್ಕೆಲ್ಲ ಗಾಜಿನ ಪೀಸ್ ತೆಗೆದ್ರು. ಮಗು, ಇಷ್ಟೊಂದು ಹಾಲು ಹಾಕಿ ಯಾವತ್ತೂ ತೊಳೆದಿರಲಿಲ್ಲ ನೆಲ. ನಾನು ಇಷ್ಟೊಂದು ಹಾಲು ಹಾಕಿ ನೆಲ ತೊಳೆದಿರಲಿಲ್ಲ. ಇದ್ರಲ್ಲಿ ಡ್ರಾಯಿಂಗ್ ಮಾಡೋಣ ಬಾ, ಇಬ್ಬರು ಸೇರಿ, ಇಬ್ಬರು ಬೆರಳಿಂದ ಹಿಂಗೆ ಡ್ರಾಯಿಂಗ್ ಮಾಡೋಣ ಬಾ. ಅಮ್ಮ ಮಗ ಕೂತು ಇಬ್ಬರು ಹಿಂಗೆ ಡ್ರಾಯಿಂಗ್ ಮಾಡಿದ್ರಂತೆ. ಏನೇನೋ ಚಿತ್ರ ಬರೆದ್ರು, ಅಮ್ಮ ಕ್ಲೀನ್ ಮಾಡಿದರು. ಸಾಯಂಕಾಲ ಏನು ಮಾಡಿದರು ಅಂತ ಹೇಳ್ತಾರೆ, ದಯವಿಟ್ಟು ಗಮನ. ಸಣ್ಣ ಎಕ್ಸ್ಪೆರಿಮೆಂಟ್ ಇದು. ಸಾಯಂಕಾಲ ಮನೆ ಹಿಂದೆ ಬ್ಯಾಕ್ಯಾರ್ಡ್ ಅಂತ ಇರುತ್ತಲ್ಲ, ಹುಲ್ಲಿದೆ, ಲಾನ್ಸ್ ಇದೆ, ಅಲ್ಲಿ ತೊಗೊಂಡು ಹೋದ್ರು ಮಗುನ. ಖಾಲಿ ಬಾಟ್ಲ್ ತೊಗೊಂಡೋದ್ರು, 3-4 ಬಾಟ್ಲು ಹಾಲಿನ ಬಾಟ್ಲು ಇಟ್ರು. ಮಗು, ಬೆಳಿಗ್ಗೆ ನಿನಗೆ ಬಿದ್ದು ಹೋಯ್ತಲ್ಲ ಕೈಯಿಂದ ಜಾರಿ, ಯಾಕೆ ಬಿತ್ತು, ಈಗ ಹಿಡ್ಕೊಂಡು ನೋಡೋಣ ಅಂದರು. ಅದು ಬಿದ್ದರೂ ಕೂಡ ಹುಲ್ ಮೇಲೆ ಬೀಳುತ್ತೆ, ಏನಾಗಲ್ಲ ಅಂತ ಗೊತ್ತು. ಆ ಹುಡುಗ ಮತ್ತೆ ಕೆಳಗೆ ಹಿಡ್ಕೊಳ್ಳೋಕ್ಕಾಗ್ತಾಯಿಲ್ಲ, ಜಾರಿ ಬೀಳ್ತಾ ಇತ್ತು. ಟ್ರೈ ಮಾಡು ನೋಡು, ನೀನು ಕೈ ಎಷ್ಟಿದೆಯೋ ಅಷ್ಟು ಹಿಡ್ಕೊ ಅಂದರು. ಅವ್ನು ನಿಧಾನಕ್ಕೆ ಮೇಲೆ ತಂದ, ಬಾಯಿ ಸಣ್ಣದಿದೆಯಲ್ಲ, ಕೈ ಹಿಡ್ಕೊಂಬಿಟ್ಟ. ಅಮ್ಮ ಹಿಡ್ಕೊಂಡಿದ್ದೆ ನೋಡು ಅಂತ ತೋರಿಸ್ದ. ಇನ್ನೊಂದು ಹಿಡ್ಕೊಳಕ್ಕಾಗತ್ತಾ ಅಂತ ಕೇಳಿದ್ರು. ಇನ್ನೊಂದಾ, ನೋಡ್ತೀನಿ ಅಂದ. ಹೆಬ್ಬೆಟ್ಟು 1ರಲ್ಲಿ ಹಾಕಿದ, 2 ಬಟ್ಟು ಇನ್ನೊಂದು ಹಾಕಿ 2 ಎತ್ತಿದ. ಬ್ರಿಲಿಯಂಟ್ ಚೈಲ್ಡ್, ಯು ಆರ್ ಕ್ಯಾಚಿಂಗ್ 2 ನಾವು. ಒಂದೇ ಹಿಡ್ಕೊಳ್ಳೋಕೆ ಕಷ್ಟಪಡ್ತಿದ್ದೆ, ಈಗ ಗೊತ್ತಾಯ್ತಾ ನಿನಗೆ? ನೀನು ಸಣ್ಣ ಕೈ ದೊಡ್ಡ ಜಾಗ ಹಿಡ್ಕೊಂಡಿದ್ದೆ, ಸಣ್ಣ ಕೈಗೆ ಸಣ್ಣ ಜಾಗ ಬೇಕು, ಗೊತ್ತಾಯ್ತಲ್ಲ ಅಂತ ಕಲಿಸ್ಕೊಟ್ರು. ನನಗೆ ಗೊತ್ತಾಯಿತು, ಅವ್ರು ನಾನು ಹೇಳಿಕೊಡ್ಲಿಲ್ಲ ಹಿಂಗೆ ಹಿಡ್ಕೊ ಅಂತ ಹೇಳಿ, ನನ್ನ ಕಡೆಯಿಂದಾನೆ ಮಾಡಿಸಿದ್ರು. ದೆನ್ ಐ ಥಾಟ್, ಫಾರ್ ಎವ್ರಿ ಪ್ರಾಬ್ಲಮ್ ದೆರ್ ಇಸ್ ಅ ಸೊಲ್ಯೂಷನ್. ಅವನೊಂದು ಥಿಯರಿ ಕಂಡು ಹಿಡಿದಿದ್ದ, ನಾವೆಲ್ಲ ಬಳಸ್ತೀವಿ ಈಗ. ಹಿ ಸೇಸ್, ನೋ ಪ್ರಾಬ್ಲಮ್ ಕಮ್ಸ್ ಅಲೋನ್, ಪ್ರಾಬ್ಲಮ್ ಕಮ್ಸ್ ವಿತ್ ಸೊಲ್ಯೂಷನ್. ವಿ ಹ್ಯಾವ್ ಟು ಸಪ್ರೇಟ್ ದೆಮ್, ದ್ಯಾಟ್ಸ್ ಆಲ್. ಪ್ರಾಬ್ಲಮ್ ಜೊತೆಗೆ ಸೊಲ್ಯೂಷನ್ನು ಇರ್ತದೆ, ಕಂಡ್ಕೋಬೇಕು ಅಂತ ಅವ್ನು ನೊಬೆಲ್ ಪ್ರಶಸ್ತಿ ಬಂತು ಅಂತ ಹೇಳ್ತಾನೆ. ನನಗೆ ಹೀಗೇನೆ, ಹೌ ಮೈ ಮದರ್ ಟಾಟ್ ಮೀ. 5 ವರ್ಷಕ್ಕೆ ಮಗುನ ತಲೆಯಲ್ಲಿ ಏನು ಬಂತೋ ಅದು ಉಳ್ಕೊಂಡ್ಬಿಡುತ್ತೆ. ಮನಸ್ಸು ಪಾಸಿಟಿವ್ ಆಗಿ ಕಲಿಸಿದರೆ ಮಕ್ಕಳಿಗೆ ಪಾಸಿಟಿವ್ ಆಗಿ ಬೆಳೀತಾರೆ, ನೆಗೆಟಿವ್ ಆಗಿ ಬೆಳೆಸಿ ನೆಗೆಟಿವ್ ಆಗಿ ಬೆಳೀತಾರೆ, ಕೊನೆವರೆಗೂ ಹಾಗೇ ಇರ್ತಾರೆ. ಇನ್ನೊಂದು ಭಾಳ ಮುಖ್ಯವಾದ ವಿಷಯ ನಾನು ಹೇಳಬೇಕಿಲ್ಲಿ, ಅದು ಭಾಳ ಲಾಸ್ಟ್ ಪಾಯಿಂಟ್ ಬರೆದಿದ್ದೀನಿ. ಕೀಪ್ ಅನ್ ಇಮೋಷನಲ್ ಬ್ಯಾಂಕ್ ಅಕೌಂಟ್ ಆ್ಯಕ್ಟಿವ್ ಅಂತ. ಇದು ನಾನು ಮಾಡಿದ ಥಿಯರಿ ಭಾಳ ಹಿಂದೆ, 20 ವರ್ಷ ಹಿಂದೆ. ನಿಮ್ಮ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಬ್ಯಾಂಕಲ್ಲಿ ನೀವೊಂದು 5,000 ರೂಪಾಯಿ ಬ್ಯಾಂಕಲ್ಲಿ ಹಾಕಿದ್ದೀರಿ ಅಂತ ಇಟ್ಕೊಳ್ಳಿ.
2,000 ರೂಪಾಯಿ ಚೆಕ್ ಕೊಟ್ಟರೆ ದುಡ್ಡು ಕೊಡ್ತಾರೆ ನಿಮಗೆ. 5,000 ರೂಪಾಯಿಗೆ 10,000 ರೂಪಾಯಿ ಚೆಕ್ ಕೊಟ್ಟರೆ ಬೌನ್ಸ್ ಆಗುತ್ತೆ, ದುಡ್ಡಿಲ್ಲ ಅಂತ ಹೇಳ್ತಾರೆ ಅಲ್ವಾ? ದುಡ್ಡಿಲ್ಲ ಅಂತ ಹೇಳ್ತಾರೆ, ಬೌನ್ಸ್ ಆಗುತ್ತೆ ಚೆಕ್. ಇದು ಯಾಕೆ ಹೇಳ್ತೀನಿ ಅಂದರೆ, ಕಲ್ಪನೆ ಮಾಡಿ, 2 ಮನೆ ಇದ್ದಾವೆ, ಪಕ್ಕದಲ್ಲಿ 2 ಮನೆ ಇದ್ದಾವೆ. ಒಂದು ಮನೇಲಿ ಅಪ್ಪ ಆಫೀಸಿಗೆ ಹೋಗ್ಬೇಕು, ಬೆಳಗ್ಗೆ ಅವಸರಾಗಿದೆ, ನಾನು ಕನ್ನಡಕ ಇಲ್ಲಪ್ಪ, ನನ್ನ ಪರ್ಸಲ್ಲಿ ಸಿಗ್ತಾ ಇಲ್ಲ, ಲೇಟ್ ಆಗ್ತಾ ಇದೆ ಅಂತಾರೆ. ಮಕ್ಕಳು ಬಂದು, ಅಪ್ಪ ಚಿಂತೆ ಮಾಡಬೇಡ, ನೀ ರೆಡಿ ಆಗು, ನಾವು ತಂದು ಕೊಡ್ತೀವಿ. ಓಡಾಡಿ ಹುಡ್ಕಾಡಿ ತಂದು ಕೊಟ್ಟು, ಅಪ್ಪ ಹೋಗಿ ಬಾ ಅಂತ ಕಳಿಸ್ತಾರೆ. ಇದು ಮೊದಲನೇ ಮನೆ ಕತೆ. ಪಕ್ಕದಲ್ಲಿ ಇನ್ನೊಂದು ಮನೆ ಇದೆ, ಅಲ್ಲೂ ಅಪ್ಪನಿಗೆ ಅವಸರ ಆಗಿದೆ ಆಫೀಸಿಗೆ ಹೋಗೋದಕ್ಕೆ, ನಾನು ಕನ್ನಡಕ ಇಲ್ಲಪ್ಪ ಅಂತಾನವನು. ಆ ಕೋಣೆಯಲ್ಲಿ ಕೂತೆ ಮಗಳು ಕೂಗ್ತಾಳೆ, ನಿನ್ನ ಕನ್ನಡಕ ನಮಗೇನು ಗೊತ್ತು, ಎಲ್ಲಿ ಇಡ್ತೀಯೋ ಎಲ್ಲಿ ಹುಡ್ಕಾಡ್ತೀಯ ನೀನು ಅಂತಾಳೆ. ಎದ್ದು ಬಂದು ಹುಡ್ಕಾಡೋದಿಲ್ಲ. ಎರಡೂ ಸಂಬಂಧ ಒಂದೇ ಅಲ್ವಾ? ಅಪ್ಪ ಮಕ್ಕಳ ಸಂಬಂಧ 2 ಕಡೆನೂ. ಇಲ್ಯಾಕೆ ಹಿಂಗಾಯ್ತು? ಕಾರಣ ಇಷ್ಟೇ. ನೀವು ಬ್ಯಾಂಕ್ ಅಕೌಂಟಲ್ಲಿ ಡಿಪಾಸಿಟ್ ಇದ್ದರೆ ವಿಡ್ರಾ ಮಾಡಬಹುದು. ಇಲ್ಲಿ ಹಾಗೆ ನಾನು ಇಮೋಷನ್ಸ್ ಡಿಪಾಸಿಟ್ ಮಾಡಿದರೆ, ನಾನು ಒಳ್ಳೇದಂತ ತೊಗೊಂಡಿದ್ರೆ, ಪ್ರೀತಿ ತೋರಿಸಿದ್ರೆ, ಅಂತಃಕರಣ ಕೊಟ್ಟಿದ್ರೆ ಡಿಪಾಸಿಟ್ ಇದೆ, ಆಗ ವಿಡ್ರಾ ಮಾಡ್ಕೋಬೋದು. ಏನಾದ್ರು ಕೆಲಸ ಹೇಳೋದು ವಿಡ್ರಾವಲ್. ಅದು ವಿಡ್ರಾವಲ್ ಯಾವಾಗ ಆಕ್ಸೆಪ್ಟ್ ಆಗುತ್ತೆ ಅಂದರೆ ಡಿಪಾಸಿಟ್ ಇದ್ದಾಗ. ನಾನು ಡಿಪಾಸಿಟೇ ಮಾಡೋದೇನೆ ಕೊಟ್ಟರೆ ಹಂಗಾಗುತ್ತೆ, ನಿನ್ನೆ ಕನ್ನಡಕ ನನಗೇನು ಗೊತ್ತು, ಹುಡ್ಕೋ ಅಂತಾಳಕ್ಕೆ. ನಾನು ಪ್ರೀತಿ ಹಾಕಿದ್ರೆ ಡಿಪಾಸಿಟು. ಅದಕ್ಕೆ ಇನ್ನೊಂದು ಹೇಳ್ತೀನಿ, ಒಂದು ಆದದ ಘಟನೆ. ನಮ್ಮ ಆಫೀಸಿಗೆ ಬಂದಿದ್ರು ಒಬ್ಬರು, ಸರ್ ನಿಮಗೆ ಕೇಳಿದೆ ಸರ್, ಇಮೋಷನಲ್ ಬ್ಯಾಂಕ್ ಅಕೌಂಟು ಚೆನ್ನಾಗಿತ್ತು ಸರ್, ಆದರೆ ನನ್ನ ಮಗನಿಗೆ ತೋರಿಸಿದೆ ಸರ್, ಅವ್ನು ನಂಬ್ತಾನೆ ಇಲ್ಲ ನನ್ನ ಅಂದರು. ನಾನು ಹಂಗೆ ಆಗತ್ತೆ ಒಂದೊಂದು ಸಲ ಅಂದೆ. 10 ವರ್ಷ ಬರೀ ಬೈದು ಹಾಕಿ ಇದು ಥೇರಿ ಕೇಳ್ಕೊಂಡ್ಬಿಟ್ಟು ಒಮ್ಮೆ ಪ್ರೀತಿ ತೋರಿಸಿದ್ರೆ, ಅಪ್ಪ ನಾಟಕ ಮಾಡ್ತಿದ್ದ ನೋಡೇನು ಅಂತಾರು. ಎಂದೂ ತೋರಿಸಿಲ್ಲ, ಇವತ್ತೇನು ಹೊಸ ತೆಗೆದೇನು ಸ್ಟೈಲ್ ಇದನ್ನ ನಂಬಲ್ಲ ಅವರು. ನಿಮ್ಮ ಬ್ಯಾಂಕಲ್ಲೂ ಹಾಗೆ ಅಲ್ಲೇನು ಸರ್? ಬ್ಯಾಂಕ್ ಅಕೌಂಟ್ ಆಪರೇಟ್ ಮಾಡದೆ ಹೋದರೆ 2 ವರ್ಷ ಡಿಫಂಕ್ಟ್ ಆಗಿಬಿಡುತ್ತೆ, ಮತ್ತು ಪತ್ರ ಬರೋದು ಆ್ಯಕ್ಟಿವೇಟ್ ಮಾಡ್ಕೋಬೇಕು ನೀವು ಅದನ್ನು. ಹಾಗೆ ನಾನೀಗ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ ಅಕೌಂಟ್ ಅದನ್ನು ಅಂತ ಹೇಳಿದೆ. ಒಂದೇ ದಿವಸ ಪ್ರೀತಿ ಅಲ್ಲ, 1 ವರ್ಷ ಮಾಡಿ ಪ್ರೀತಿ ತೋರಿಸಿ ಆಮೇಲೆ ರೆಸ್ಪಾಂಡ್ ಮಾಡ್ತಾನು. ಆ ರೀತಿ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಆ ಹೊತ್ತಿಗೆ ನಾವು ಮಕ್ಕಳಿಗೆ ಅಭ್ಯಾಸ ಮಾಡಿಸೋದು, 5ನೇ ವಯಸ್ಸಿಗೆ ಏನು ಹಾಕ್ತಿರೋ ಚಿಕ್ಕಂದಿನ ವಿದ್ಯೆ ಚೂಡಾರತ್ನ, ಕೊನೆವರೆಗೂ ಉಳಿಯೋದು ಅದು ಮಾಡಬೇಕು. ಮೊಟ್ಟ ಮೊದಲು ದೈಹಿಕವಾಗಿ ಮಕ್ಕಳನ್ನು ಬೆಳೆಸೋದು ಹೇಗೆ ಅಂತ 3 ಭಾಗ ಇದಾವೆ ಸ್ವಾಮಿ. ಅದರೊಳಗೆ ನಾನು ಕ್ವಿಕ್ಕಾಗಿ ಹೇಳಬೇಕು. ಮೊದಲು ಮಕ್ಕಳಿಗೆ ಪಿಲ್ಲರ್ಸ್ ಆಫ್ ಗ್ರೋತ್ ಅಂತ ಹೇಳ್ತೀವಿ, ಪಿಲ್ಲರ್ಸ್ ಆಫ್ ಫಿಸಿಕಲ್ ಗ್ರೋತ್ ಅಂತ. 3 ದಯವಿಟ್ಟು ಗಮನ ಇಟ್ಕೊಡಿ. ಮೊದಲು ಮಗು ನಿದ್ದೆ. ಸಾಕಷ್ಟು ಹೊತ್ತು ನಿದ್ದೆ ಮಾಡಲ್ಲ ಮಕ್ಕಳಿಗೆ. ನಾವು ಗಮನ ಇಟ್ಟು ನೋಡಬೇಕು. 5ನೇ 6ನೇ ಕ್ಲಾಸ್ ಮಕ್ಕಳೇ ಬಾಗಿಲು ಹಾಕೊಂಡು ರಾತ್ರಿ 11 ತನಕ ಓದ್ತಾರೆ. ಓದೋದು ಬೇಡ ಅನ್ನಲ್ಲ ನಾನು, ಆದರೆ ಮಿನಿಮಮ್ ರೆಸ್ಟ್ ಬೇಕು ಬ್ರೇಗೆ. ಆ ಬೆಳೆಯೋ ವಯಸ್ಸಿಗೆ ನಿಮ್ಗೆ ಗೊತ್ತಿದೆ, ಮಕ್ಕಳು ನಿದ್ದೆಯಲ್ಲೇ ಬೆಳೀತಾರೆ ಅಂತ ಹೇಳ್ತಾರೆ. ಹಾಗೆ ಮಿನಿಮಮ್ 8 ತಾಸು ನಿದ್ದೆ ಮಾಡ್ಬೇಕು ಮಕ್ಕಳು. ಆ ವಯಸ್ಸಿಗೆ 8 ತಾಸು ನಿದ್ದೆ ಮಾಡಬೇಕು. ದಯವಿಟ್ಟು ಅಭ್ಯಾಸ ಮಾಡಿಸಿ, ನಿದ್ದೆ ಮಾಡಬೇಕು ಹುಡುಗರು. 2ನೇದು ಒಳ್ಳೆ ಊಟ. ನಾವು ಜಂಕ್ ಫುಡ್ ಕಡೆ ತುಂಬ ಹೋಗ್ಬಿಟ್ಟಿದ್ದೀವಿ ಈಗ. ನಮಗೂ ಕಷ್ಟ ಆಗುತ್ತೆ ಮಾಡೋದಕ್ಕೆ ಅಂಥೇಳಿ ಆರ್ಡರ್ ಮಾಡಿಬಿಡೋದು. ಒಂದು ಅನ್ಬಲಿಕ್ಕಿಲ್ಲ. ದ ಕೈಂಡ್ ಆಫ್ ನೂಡಲ್ಸ್ ದ್ಯಾಟ್ ವಿ ಈಡ್, ಮೈದಾ ಸಾಮಾನು ಎಷ್ಟು ತಿಂತೀವಿ ನಾವು ಗೊತ್ತಿಲ್ಲ ನಮಗೆ. ವಿಪರೀತ ಮೈದಾ ತಿಂತೀವಿ, ನಾಟ್ ಗುಡ್ ಫಾರ್ ಹೆಲ್ತ್ ಆ್ಯಟ್ ಆಲ್. ಈ ಯಾವುದದು ಗೋಬಿ ಮಂಚೂರಿ ನನ್ನ ಫೇವ್ರೆಟ್ ಬೈಗಳದು. ನಾನು ಗೋಬಿ ಮಂಚೂರಿ ಬಗ್ಗೆ ಬಹಳ ಸಿಟ್ಟು ನನಗೆ. ಗೋಬಿ ಬಗ್ಗೆ ಸಿಟ್ಟಿಲ್ಲ, ಅದು ಹಾಕ್ತಾರಲ್ಲ ಕೆಮಿಕಲ್ ಅಜಿನೋಮೋಟೊ ಅಂತ, ಅದು ಎಷ್ಟು ಕೆಟ್ಟದ್ದು ನಮ್ಗೆ ಗೊತ್ತಿಲ್ಲ ರೀ. ಹೇಳ್ತಾರೆ ಪಾಪ ಜನ ಎಲ್ಲ. ಅಜಿನೋಮೋಟೊ ಹಾಕಿದ್ರೆ ತಿಂದರೆ ಏನಾಗುತ್ತೆ ಅಂದರೆ, ನಾಯಿಗೆ ರುಚಿ ಇದೆ. ಅದು ಕರುಳಿನ ಒಳಗೆ ಒಂದು ಮೃದು ಲೇಯರ್ ಇರ್ತದೆ, ಒಂದು ಎ ವೆರಿ ಡೆಲಿಕೇಟ್ ಮೆಂಬ್ರೇನ್, ಸ್ಲಿಪರಿ ಮೆಂಬ್ರೇನ್ ಇರ್ತದೆ. ಅದು ತಿಂದ್ಬಿಡುತ್ತೆ. ಅದು ತಿಂದ್ಬಿಟ್ರೆ ಕರಳು ಎಕ್ಸ್ಪೋಸ್ ಆಗಿಬಿಡುತ್ತೆ. ಎಲ್ಲೆಲ್ಲಿ ಬೆಂಡಿದೆಯೋ ಕರಳು ಹಿಂಗೆ ಸುತ್ತು ತಗೊಂಡಿರೋದು ಕರಳದು. ಆ ಜಾಯಿಂಟಲ್ಲೆಲ್ಲ ಆ್ಯಸಿಡಿಟಿ ಕೂತ್ಕೊಂಡು ಹೈಪರ್ ಆ್ಯಸಿಡಿಟಿ ಶುರು ಆಗುತ್ತೆ. ಪಂಕ್ಚರಿಂದ ಇಂಟೆಸ್ಟೈನ್ ಶುರು ಆಗ್ತದೆ. ಎಲ್ಲ ಪ್ರಾಬ್ಲಮ್ಗಳು ಶುರು ಆಗೋದು. ಅವಾಗ ಒಂದು ಪ್ರೊಟೆಕ್ಟಿವ್ ಲೇಯರ್ ಇರುತ್ತಲ್ಲ, ಮೈ ಮೇಲೆ ಒಂದು ಲೇಯರ್ ಇದೆಯಲ್ಲ ಉಳಿಸುವಂಥದ್ದು, ಆ ಲೇಯರ್ ತಿಂದು ಹಾಕ್ಬಿಟ್ರೆ ಉಳಿತಲ್ಲ, ಕರಳು ಎಕ್ಸ್ಪೋಸ್ ಆಗಿಬಿಡುತ್ತೆ. ಬಟ್ ವಿ ನೋ ಇಟ್, ಬಟ್ ಸ್ಟಿಲ್ ವಿ ಈಟ್ ಇಟ್. ಯಾವ್ಯಾವ ಕೆಮಿಕಲ್ ಎಲ್ಲೆಲ್ಲಿ. ಈಗ ನಮ್ಗೆ ಹೆಂಗೆ ಪರಿಸ್ಥಿತಿ ಬಂದೆ ಅಂದರೆ, ನಾನು ಅರಿಶಿನ ತಿನ್ನೋದು ಅರಿಶಿನೇ ಹೌದು ಅಲ್ಲೋ ಗೊತ್ತಿಲ್ಲ, ಗೋಧಿ ಹಿಟ್ಟಲ್ಲಿ ಗೋಧಿ ಹಿಟ್ಟೆ ಇದೆಯಲ್ಲೋ ಗೊತ್ತಿಲ್ಲ. ಆ ಥರ ಪರಿಸ್ಥಿತಿ ಇದ್ದಾಗ ಆದಷ್ಟು ಮಟ್ಟಿಗೆ ಮಕ್ಕಳಿಗೆ ಕೊಡಬೇಕಾದ್ರೆ ಚೆಕ್ ಮಾಡಿ. ಈ ಜಂಕ್ ಫುಡ್ ಅವಾಯ್ಡ್ ಮಾಡಿ. ದಯವಿಟ್ಟು ಬ್ರೆಡ್ ಅವಾಯ್ಡ್ ಮಾಡಿ. ಮನೆಯಲ್ಲಿ ಚಪಾತಿ ಮಾಡಿಕೊಡಿ, ಏನೂ ತೊಂದರೆ ಇಲ್ಲ. ಆದರೆ ಈ ಬ್ರೆಡ್ಡಲ್ಲಿ ತುಂಬ ಮೈದಾ ಇರೋದ್ರಿಂದ ಸಣ್ಣ ಮಕ್ಕಳ ಕರುಳುಗಳು ಬೆಳೆಯೋಕ್ಕೆ ಕಷ್ಟ ಆಗ್ತದೆ. ಫುಡ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಇನ್ನೊಂದು, ಮಕ್ಕಳಿಗೆ ಕೊಡೋದು ಕೂಡ ಗಿವ್ ಇಟ್ ಇನ್ ನೈಸ್ ಪ್ಲೇಟ್ಸ್. ಬಣ್ಣದ ಪ್ಲೇಟ್ ಕೊಡಿ, ಬಣ್ಣ ತಿಂತಾನ ಅವನು ಅನ್ನೋಂಗಿಲ್ಲ. ಇನ್ಫ್ಯಾಕ್ಟ್ ಅಸೋಸಿಯೇಟ್ ಮಾಡ್ಕೋತಾರೆ ಅವ್ರಿಗೆ. ನಾನು ತಮಾಷೆ ಮಾಡಿದ್ದಾನೆ 2 ಮಕ್ಕಳಿಗೂ. ಯಾರ್ದಪ್ಪ ಪ್ಲೇಟ್ ಇದು? ಗ್ರೀನ್ ಪ್ಲೇಟ್ ನನ್ನಿಂದ. ಓಕೆ, ಪಿಂಕ್ ಪ್ಲೇಟ್ ಅವಂದ. ಅದು ಕೊನೆವರೆಗೂ ಪಿಂಕ್ ಪ್ಲೇಟ್ ಗ್ರೀನ್ ಪ್ಲೇಟ್.
ಅವ್ರ ಖುಷಿ ಅದು. ನನ್ನ ಬಣ್ಣ, ಯು ಕ್ಯಾನ್ ಚೇಂಜ್ ಯುವರ್ ಕಲರ್ ಆಲ್ಸೋ ಬೇಕಾದರೆ. ಬಿಕಾಸ್ ಮಕ್ಕಳಿಗೆ ಬೆಳೆ ಹೊತ್ತಿಗೆ ಬಣ್ಣ ಆಕರ್ಷಕ ಆಗಿರ್ತದೆ, ತುಂಬ ಆಕರ್ಷಕ ಅದು. ಗಿವ್ ಯು ನೈಸ್ ಕಲರ್ಫುಲ್ ಪ್ಲೇಟ್ಸ್. ಶುಗರ್ ಜಾಸ್ತಿ ಇರಲಾರ್ದ ಹಾಗೆ ಹಾಕ್ಕೊಳ್ಳಿ ಸ್ವಲ್ಪ ಆದಷ್ಟು. ಪ್ಯಾಕೇಜ್ ಶುಗರ್ ಆಗೋದು ಬೇಡ. ಈ ಹುಡುಗರು ನಾವೇನು ಮಾಡ್ತೀವಿ, ಇದು ಬರ್ತದಲ್ಲ ಪ್ಯಾಕ್ಡ್ ಜ್ಯೂಸ್ ಬರ್ತದಲ್ಲ ಕೊಡ್ತೀವಿ, ಟೆಟ್ರಾ ಪ್ಯಾಕ್, ಅಲ್ಲಿ ಇರುತ್ತಲ್ಲ ಒಳಗಡೆ ಸಾಕಷ್ಟು ಲಿಕ್ವಿಡ್, ಅದರಲ್ಲೇ ಕೊಡ್ತೀವಿ ನಾವೆಲ್ಲನೂ. ಇರಬೇಡಿ, ಯಾಕೆ ತಿಂಗಳುಗಟ್ಟಲೆ ಅಲ್ಲೇ ಇರುತ್ತೆ ಅದು ಒಳಗಡೆ, ಗೊತ್ತಿಲ್ದಂಗೆ ತೊಂದರೆ ಆಗಿರುತ್ತೆ. ಯಾವತ್ತೇನು ಜ್ಯೂಸೋ ಯಾವತ್ತು ಹಾಕಿದ್ದಾರೋ ಅದನ್ನು, ಅದು ದಯವಿಟ್ಟು ಸಾಧ್ಯ ಇದ್ರೆ ಮನೇಲಿ ಮಾಡಿಕೊಡಿ. ಲಿಂಬೆಹಣ್ಣಿನ ಪಾನಕ ಭಾಳ ಒಳ್ಳೆ ಸಿಂಪಲ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಆದರೆ ಆದಷ್ಟು ಇಂಪೋರ್ಟೆಡ್ ಮಟೀರಿಯಲ್ ಆದಷ್ಟು ಕಮ್ಮಿ ಮಾಡಿ, ಮಕ್ಕಳಿಗೆ ಒಳ್ಳೆಯದು. ಲಾಸ್ಟ್ ಇನ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಚಿಲ್ಡ್ರನ್ ಮಸ್ಟ್ ಡೂ ಎಕ್ಸಸೈಸಸ್ ಫಾರ್ ಸಮ್ ಟೈಮ್. ನಮ್ಮ ಹುಡುಗರು ಬರೀ ಟಿ ವಿ ಮುಂದೆ ಕೂತ್ಕೋತಾವೆ, ಓಡಾಡೋಕ್ಕೆ ಎಕ್ಸಸೈಸ್ ಇಲ್ಲ. ಬೆಂಗಳೂರಲ್ಲಿ ಜಾಗ ಇಲ್ಲ ಅಂತೀವಲ್ಲ, ಜಾಗ ಇಲ್ಲ ಅಂತ ಇಟ್ಕೊಳ್ಳಿ, 2 ಅಡಿ ಜಾಗ ಸಿಗಲ್ಲ ನಮಗೆ, ಸಿಗಲ್ವಾ? ಸಿಗುತ್ತೆ. ಇದೊಂದು ಎಕ್ಸಸೈಸ್, ಐ ಟೆಲ್ ಯು, ರೆಕಮೆಂಡ್ ಇಟ್ ಫಾರ್ ಎವ್ರಿಬಡಿ ಅಟ್ ಎವ್ರಿ ಏಜ್. ಆ್ಯಂಡ್ ಐ ಹವ್ ಸೀನ್ ಪೀಪಲ್ ಡೂಯಿಂಗ್ ಅಟ್ ದಿ ಏಜ್ ಆಫ್ 98. 2 ಅಡಿ ಜಮಖಾನೆ ಮಡಚಿ ಇಟ್ಬಿಡಿ, ಒಂದು ಜಮಖಾನೆ ಮಡಚಿ ಬೆಡ್ಶೀಟ್ ಮಡಚಿಡಿ, ಕಾಲಿಗೆ ಪೆಟ್ಟಾಗಬಾರ್ದು ಅಂತ. ದೇ ಕ್ಯಾನ್ ಡೂ ದ ಸ್ಪಾಟ್ ಜಾಗಿಂಗ್. ಸ್ಪಾಟ್ ಜಾಗಿಂಗ್ ಗೊತ್ತಲ್ಲ, ತೀರಾ ಕಮ್ಮಿ ಜಾಗ ಅಂದರೆ ಇದನ್ನ ಎಲ್ಲಾದರೂ ಹಾಂಗ್ಕಾಂಗಲ್ಲಿ ಮನೇಲಿ ಕೂಡ ಮಾಡ್ಬೋದಪ್ಪ, ಸಣ್ಣ ಜಾಗದಲ್ಲಿ ಇದನ್ನು. ಸ್ಪಾಟ್ ಜಾಗಿಂಗ್, ನಿಂತಲ್ಲೇ ಓಡೋದು ಕಲಿಸಿ ಮಕ್ಕಳಿಗೆ. ದೆ ರನ್ ಔಟ್ ಆಫ್ ಬ್ರೆತ್, ಉಸಿರು ಬಿಗಿ, ಉಸಿರು ತೇದು ಉಸಿರು ಬಂದುಬಿಡ್ತದೆ ಒಂದು 5 ನಿಮಿಷ ಓಡಿದಾಗ. ಇದರಂಥ ಒಳ್ಳೆ ಎಕ್ಸಸೈಸ್ ಇನ್ನು ಯಾವುದೂ ಇಲ್ಲ. ಹುಡುಗರಿಗೆ ಒಬೆಸಿಟಿ ಬರ್ತಾ ಇದೆ ಗೊತ್ತಾ ನಿಮಗೀಗ? ವಾಟ್ ವಾಸ್ ಟಾಟ್ ಆಸ್ ಎ ಗ್ರೇಟೆಸ್ಟ್ ಕರ್ಸ್ ಫಾರ್ ಅಮೆರಿಕನ್ ಪಾಪ್ಯುಲೇಷನ್, ಇಟ್ಸ್ ಬಿಕಮಿಂಗ್ ಟ್ರೂ ಫಾರ್ ಇಂಡಿಯನ್ ಪಾಪ್ಯುಲೇಷನ್ ಟುಡೇ. ಅಮೆರಿಕಾದಲ್ಲಿ ಹೇಳ್ತಾ ಇದ್ದು 40% ಆಫ್ ದ ಚಿಲ್ಡ್ರನ್ ಆರ್ ಒಬೀಸ್ ಅಂತ. ನಮ್ಮ ಇಂಡಿಯಾದಲ್ಲೂ ಹಾಗೆ ಆಗ್ತಾ ಇದೆ, ಹುಡುಗರು ಬಲ್ಕಿ ಆಗ್ತಾ ಇದ್ದಾರೆ. ಎಕ್ಸಸೈಸ್ ಇಲ್ಲ, ಊಟ ಮಾಡ್ತಾರೆ, ಜಂಕ್ ಫುಡ್ ತಿಂತಾರೆ, ಮತ್ತು ದಪ್ಪ ಆಗದ, ಅದು ಇನ್ನೇನು ಮಾಡ್ತಾರೆ? ಅದಕ್ಕೆ ಏನು ಹೊರಗೆ ಎಕ್ಸಸೈಸ್ ಇದ್ದರೆ ಭಾಳ ಒಳ್ಳೆಯದು. ಆಗದೆ ಹೋದರೆ ಮನೇಲಿ ಡೂ ಸ್ಪಾಟ್ ಜಾಗಿಂಗ್ ಫಾರ್ ಸಮ್ ಟೈಮ್. ಏದುಸಿರು ಬಂದಾಗ ಏನಾಗುತ್ತೆ ಗೊತ್ತಾ? ಇಟ್ ಪಂಪ್ಸ್ ಆಕ್ಸಿಜನ್ ಟು ದ ಬ್ರೈನ್, ಸೋ ಮಚ್ ಆಕ್ಸಿಜನ್ ಟು ದ ಬ್ರೈನ್ ಬಿಕಮ್ಸ್ ಫ್ರೆಶ್. ಸ್ವಲ್ಪ ಮಾಡಬೇಕು. ಇದು ಮನೆಯಲ್ಲೇ ಕೂತ್ಕೊಂಡು ಹಿಂಗೆ ಕೂತಿದ್ರೆ ಜೇಡೆಡ್ ಆಗಿ, ಬ್ರೈನ್ ಡಸಂಟ್ ಫಂಕ್ಷನ್ ಇಫೆಕ್ಟಿವ್ಲಿ. These 3 are important columns. Sleep, nutrition and activity. Physical activity is most important.